ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹ, ಅದು ಕಾರಾಗೃಹ ಅಲ್ಲ, ಬದಲಾಗಿ ಕೈದಿಗಳಿಗೆ ಹಾಗೆ ಆರೋಪ ಹೊತ್ತು ಜೈಲು ಪಾಲಾದವರ ಪಾಲಿಗೆ ಅರಮನೆ ಅನ್ನೋದು ಈ ದರ್ಶನ್ ಪ್ರಕರಣದಲ್ಲಿ, ರಾಜಾತಿಥ್ಯ ಪ್ರಕರಣದಲ್ಲಿ ಬೆಳಕಿಗೆ ಬಂದಿತ್ತು. ಕೇವಲ ಪರಪ್ಪನ ಅಗ್ರಹಾರ ಮಾತ್ರವಲ್ಲ, ಮೊನ್ನೆ ಕಲಬುರಗಿ ಕಾರಾಗೃಹದ ಅವ್ಯವಸ್ಥೆಯ ಕುರಿತಾದ ವರದಿ ಕೂಡ ಆಚೆ ಬಂದಿತ್ತು. ಇದೀಗ ಮತ್ತೊಂದು ಜೈಲಿನ ಸರದಿ. ಪರಪ್ಪನ ಅಗ್ರಹಾರ ಕಲಬುರಗಿ ಕರ್ಮಕಾಂಡದ ನಂತರದಲ್ಲಿ ಹಿಂಡಲಗ ಜೈಲಿನಲ್ಲೂ ಕೂಡ ಕೈದಿಗಳು ಖುಲ್ಲಂ ಖುಲ್ಲಾ, ಕೈದಿಗಳ ಪಾಲಿಗೆ ಸೆರೆಮನೆಯೋ ಅರಮನೆಯೋ ಅನ್ನೋ ಅನುಮಾನವನ್ನ ಹುಟ್ಟಿಸುವ ರೀತಿಯಲ್ಲಿದೆ ವ್ಯವಸ್ಥೆ. ಜೂಜಾಟದ ಅಡ್ಡೆ ಆಯ್ತಾ ಹಿಂಡಲಗ ಕಾರಾಗೃಹ? ಸೆಲ್ನಲ್ಲೇ ಅಂದರ್ ಬಾಹರಾಡ್ತಿದ್ದಾರೆ ಕೈದಿಗಳು. ಸೆಲ್ನಲ್ಲಿ ಕುಳಿತು ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಅನ್ನ ಕೂಡ ಮಾಡ್ತಿದ್ದಾರೆ. ಜೈಲಿನಲ್ಲಿ ಫೋನ್ನ ಬಳಕೆಗೆ ಅವಕಾಶ ನೀಡಿದ್ರ ಹಿಂಡಲಗ ಜೈಲಿನ ಸಿಬ್ಬಂದಿ. ದರ್ಶನ್ ರಾಜಾತಿಥ್ಯ ಪ್ರಕರಣದ ಬಳಿಕ ರಾಜ್ಯ ಕಾರಾಗೃಹ ಇಲಾಖೆ ಜೊತೆಗೆ ಸರ್ಕಾರ ಮುಜುಗರಕ್ಕೆ ಈಡಾಗಿತ್ತು. ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳದ ಬಂದಿಖಾನೆ ಇಲಾಖೆ ಮತ್ತಷ್ಟು ಜೈಲಿನಲ್ಲಿ ಇಂಥದ್ದೇ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೀಗ ಹಿಂಡಲಗ ಜೈಲಿನ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಮ್ಮ. ಏನ್ರಿ ಬ್ರೋ, ಹಾಕಿ ಒಂದು ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಮ್ಮ. 3 ಕಾರಾಗೃಹಗಳ ಅವ್ಯವಸ್ಥೆಯ ದೃಶ್ಯವನ್ನ ನಿಮ್ಮ ಮುಂದೆ ಏಕಕಾಲದಲ್ಲಿಡೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಗೊತ್ತೇ ಇದೆ. ದರ್ಶನ್ ಹಾಗೆ ಸಹ ಕೈದಿಗಳು ಅಲ್ಲಿ ಕೂತು ಕಾಫಿ ಕುಡಿದು ಸಿಗರೇಟ್ ಹಿಡ್ತಾ ಮೋಜು ಮಸ್ತಿಯಲ್ಲಿ ತೊಳಗಿದ್ದ ಫೋಟೋ ವೈರಲ್ ಆಯಿತು. ಅದಾದ ನಂತರ ಕಲಬುರಗಿ ಜೈಲಿನ ಅವ್ಯವಸ್ಥೆಗಳು, ಸಿಗಬಾರ್ದು ವಸ್ತುಗಳೆಲ್ಲ ಅಲ್ಲಿ ಸಿಕ್ಕಿತ್ತು, ಮೊಬೈಲ್ ಬಳಕೆ ಅವ್ಯಾಹತವಾಗಿ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗಿತ್ತು. ಇದೀಗ ಹಿಂಡಲಗ ಜೈಲಿನ ಪರಿಸ್ಥಿತಿ. ಜೈಲಿನ ಸೆಲ್ನೊಳಗೆ ಕೂತು ಅಂದರ್ ಬಾಹರಾಡ್ತಿದ್ದಾರೆ, ಮೊಬೈಲ್ನಲ್ಲಿ ವಿಡಿಯೋ ಕಾಲ್ಗಳನ್ನ ಮಾಡ್ತಿದ್ದಾರೆ. ಜೈಲು ಮನಪರಿವರ್ತನೆಯ ಕೇಂದ್ರ ಆಗಬೇಕು, ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಮೂಡಿಸುವ ಕೇಂದ್ರವಾಗಬೇಕು ಅನ್ನೋ ನಿರೀಕ್ಷೆ. ಆದರೆ ಈ ರೀತಿಯ ವ್ಯವಸ್ಥೆಗಳಿದ್ರೆ ನಿಜಕ್ಕೂ ಜೈಲಿಗೆ ಕಳಿಸೋದ್ರ ಮೂಲ ಉದ್ದೇಶ ಈಡೇರುತ್ತಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಹಿಂಡಲಗ ಜೈಲಿನ ಒಳಗೆ ಅಂದರ್ ಬಾಹರ್, ಮೊಬೈಲ್ನಿಂದ ವಿಡಿಯೋ ಕಾಲ್ ಗೊತ್ತಿದ್ದು ಆಗ್ತಿದ್ಯಾ ಜೈಲಿನ ಸಿಬ್ಬಂದಿಗಳಿಗೆ ಇವೆಲ್ಲ, ಅಥವಾ ಅವ್ರು ಕಣ್ತಪ್ಪಿಸಿ ಆಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಬೆಳಗಾವಿಯ ಏನು ಹಿಂಡಲಗ ಜೈಲ್ ಏನಿದೆ ಇದು ಸೆರೆಮನೆಯಲ್ಲ, ಇದೊಂದು ಅರಮನೆ ಅನ್ನೋದು ಈ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರು ಕೂಡ ಇದು ಪ್ರೂವ್ ಆಗ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಜೈಲಿನ ಒಳಗಡೆ ಕೂಡ ಅಲ್ಲಿ ಅಂದರ್ ಬಾರನ್ನು ಆಡ್ತಾರೆ, ಜೊತೆಗೆ ಒಳಗಡೆ ಕೂತ್ಕೊಂಡು ಏನು ತಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ಕುಟುಂಬಸ್ಥರಿಗೆ ವಿಡಿಯೋ ಕಾಲನ್ನು ಕೂಡ ಮಾಡ್ತಾರೆ. ಜೊತೆಗೆ ಕಳೆದ 2-3 ತಿಂಗಳ ಹಿಂದಷ್ಟೇ ಅಲ್ಲಿನ ಅವಾಂತರ ಬಗ್ಗೆ ಕೂಡ ಸಾಕಷ್ಟು ವಿವಾದಗಳು ಕೂಡ ಕೇಳಿ ಬಂದಿದ್ವು. ಆದರೆ ಈಗ ಎಚ್ಚೆತ್ಕೊಳ್ಬೇಕಿದ್ದಂಥ ಬಂದಿಖಾನೆ ಇಲಾಖೆ ಇನ್ನೂ ಕೂಡ ಕೊಂಡಿಲ್ಲ. ಅಲ್ಲಿ ಇವೆಲ್ಲ ವಸ್ತುಗಳು ಹೇಗೆ ಹೋಗ್ತವೆ, ಅಲ್ಲಿ ಒಬ್ಬ ವಿಡಿಯೋ ಮೂಲಕ ಹೇಳ್ತಾನೆ ಇಲ್ಲಿ ಎಲ್ಲ ವಸ್ತುಗಳ ಕೂಡ ಸಿಗ್ತಾ ಇವೆ, ಮತ್ತು ಅದರಲ್ಲಿ ಟಿವಿ ಇರ್ಬೋದು, ಫ್ರಿಜ್ ಇರ್ಬೋದು, ಮತ್ತು ಏನು ಸಿಗರೇಟ್, ಮದ್ಯಪಾನ ಸೇರಿದ ಏನು ಬೇಕಾದೆಲ್ಲ ಕೂಡ ವ್ಯವಸ್ಥೆ ಆಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಒಬ್ಬ ಕೈದಿ ಕೂಡ ಅಲ್ಲಿ ಹೇಳ್ತಾನೆ. ಅದರಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಎಲ್ಲರೂ ಕೂಡ ಸಲೀಸಾಗಿ ಅವರು ಅಂದರ್ ಬಾರನ್ನ ಆಡ್ತಿದ್ದಾರೆ ಮತ್ತು ಎಲ್ಲರೂ ಕೂಡ ವಿಡಿಯೋವನ್ನ ಮಾಡ್ತಾರೆ. ಮೊಬೈಲ್ ಒಳಗಡೆ ಹೇಗೆ ಬಂದು, ಅಲ್ಲಿ ಇಸ್ಪೇಟ್ ಎಲಿಗಳು ಹೇಗೆ ಬಂದು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದಕ್ಕೆ ಎಲ್ಲ ಕೂಡ ಬಂದಿಖಾನೆ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೊಂದು ಪ್ರಶ್ನೆ ಕೂಡ ಇರುವಂಥದ್ದು. ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ಜೈಲರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಹಳೆ ವಿಡಿಯೋ ಅನ್ನೊಂದು ಮಾತನ್ನ ಕೂಡ ಹೇಳ್ತಾರೆ. ಆದರೆ ಹಳೆ ವಿಡಿಯೋ ಆದರೂ ಕೂಡ ಅಲ್ಲಿ ಒಳಗಡೆ ಇವೆಲ್ಲ ಹೇಗೆ ಹೋದು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹೀಗಾಗಿ ಬಂದಿಖಾನೆ ಇಲಾಖೆ ಏನು ಜೈಲರ್ಗಳಿದ್ದಾರೆ ಅವರ ವಿರುದ್ಧ ಕೂಡ ಇಲ್ಲಿ ಕಠಿಣ ಕ್ರಮ ಆಗಬೇಕು, ಮತ್ತು ಈ ಎಲ್ಲ ಬಂದಿಖಾನೆ ಇಲಾಖೆ ಅಣಿತಿಯಂತೆ ನಡೀತಿದ್ದಾವ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಮ್ಮ. ಏನ್ರಿ ಬ್ರೋ, ಹಾಕಿ
ಒಂದು ಅದೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹ ಅದು ಕಾರಾಗೃಹ ಅಲ್ಲ, ಬದಲಾಗಿ ಖೈದಿಗಳಿಗೆ ಹಾಗೆ ಆರೋಪ ಹೊತ್ತು ಜೈಲು ಪಾಲಾದವರ ಪಾಲಿಗೆ ಅರಮನೆ ಅನ್ನೋದು ಈ ದರ್ಶನ್ ಪ್ರಕರಣದಲ್ಲಿ, ರಾಜಾತಿಥ್ಯ ಪ್ರಕರಣದಲ್ಲಿ ಬೆಳಕಿಗೆ ಬಂದಿತ್ತು. ಕೇವಲ ಪರಪ್ಪನ ಅಗ್ರಹಾರ ಮಾತ್ರವಲ್ಲ, ಮೊನ್ನೆ ಕಲಬುರಗಿ ಕಾರಾಗೃಹದ ಅವ್ಯವಸ್ಥೆಯ ಕುರಿತಾದ ವರದಿ ಕೂಡ ಆಚೆ ಬಂದಿತ್ತು. ಇದೀಗ ಮತ್ತೊಂದು ಜೈಲಿನ ಸರದಿ. ಪರಪ್ಪನ ಅಗ್ರಹಾರ ಕಲಬುರಗಿ ಕರ್ಮಕಾಂಡದ ನಂತರದಲ್ಲಿ ಹಿಂಡಲಗ ಜೈಲಿನಲ್ಲೂ ಕೂಡ ಖೈದಿಗಳು ಖುಲ್ಲಂ ಖುಲ್ಲ. ಖೈದಿಗಳ ಪಾಲಿಗೆ ಸೆರೆಮನೆಯೋ ಅರಮನೆಯೋ ಅನ್ನೋ ಅನುಮಾನವನ್ನ ಹುಟ್ಟಿಸುವ ರೀತಿಯಲ್ಲಿದೆ ವ್ಯವಸ್ಥೆ. ಜೂಜಾಟದ ಅಡ್ಡೆ ಆಯ್ತಾ ಹಿಂಡಲಗ ಕಾರಾಗೃಹ. ಸೆಲ್ನಲ್ಲೇ ಅಂದರ್ ಬಾಹರಾಡ್ತಿದ್ದಾರೆ ಖೈದಿಗಳು. ಸೆಲ್ನಲ್ಲಿ ಕುಳಿತು ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಅನ್ನ ಕೂಡ ಮಾಡ್ತಿದ್ದಾರೆ. ಜೈಲಿನಲ್ಲಿ ಫೋನ್ನ ಬಳಕೆಗೆ ಅವಕಾಶ ನೀಡಿದ್ರ ಹಿಂಡಲಗ ಜೈಲಿನ ಸಿಬ್ಬಂದಿ. ದರ್ಶನ್ ರಾಜಾತಿಥ್ಯ ಪ್ರಕರಣದ ಬಳಿಕ ರಾಜ್ಯ ಕಾರಾಗೃಹ ಇಲಾಖೆ ಜೊತೆಗೆ ಸರ್ಕಾರ ಮುಜುಗರಕ್ಕೆ ಈಡಾಗಿತ್ತು. ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳದ ಬಂದಿಖಾನೆ ಇಲಾಖೆ ಮತ್ತಷ್ಟು ಜೈಲಿನಲ್ಲಿ ಇಂಥದ್ದೇ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೀಗ ಹಿಂಡಲಗ ಜೈಲಿನ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಪ್ಪ. ಏನ್ರಿ ಬ್ರೋ, ಹುಡುಗಿ ಹಾಕಿ ಒಂದು ಅದೇ 300-400 ರೂಪಾಯಿ ಹಾಕ್ಸ್ಬೇಕು. ಅದು ಜಾಸ್ತಿ ಇದೆ ಬಿಡು. 300 ಎಷ್ಟು ಮೊನ್ನೆ ಆಗ್ತಲ್ಲ, 300 ಚಿಲ್ಲರೆ ಇದೆ. ಖಾಲಿ ಆಗಿದೆ ನೋಡಪ್ಪ. 3 ಕಾರಾಗೃಹಗಳ ಅವ್ಯವಸ್ಥೆಯ ದೃಶ್ಯವನ್ನ ನಿಮ್ಮ ಮುಂದೆ ಏಕಕಾಲದಲ್ಲಿಡೋ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಗೊತ್ತೇ ಇದೆ. ದರ್ಶನ್ ಹಾಗೆ ಸಹ ಖೈದಿಗಳು ಅಲ್ಲಿ ಕೂತು ಕಾಫಿ ಕುಡಿದು ಸಿಗರೇಟ್ ಹಿಡ್ತಾ ಮೋಜು ಮಸ್ತಿಯಲ್ಲಿ ತೊಳಗಿದ್ದ ಫೋಟೋ ವೈರಲ್ ಆಯಿತು. ಅದಾದ ನಂತರ ಕಲಬುರಗಿ ಜೈಲಿನ ಅವ್ಯವಸ್ಥೆಗಳು, ಸಿಗಬಾರ್ದು ವಸ್ತುಗಳೆಲ್ಲ ಅಲ್ಲಿ ಸಿಕ್ಕಿತ್ತು, ಮೊಬೈಲ್ ಬಳಕೆ ಅವ್ಯಾಹತವಾಗಿ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗಿತ್ತು. ಇದೀಗ ಹಿಂಡಲಗ ಜೈಲಿನ ಪರಿಸ್ಥಿತಿ. ಜೈಲಿನ ಸೆಲ್ನೊಳಗೆ ಕೂತು ಅಂದರ್ ಬಾಹರಾಡ್ತಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಕಾಲ್ಗಳನ್ನ ಮಾಡ್ತಿದ್ದಾರೆ. ಜೈಲು ಮನಪರಿವರ್ತನೆಯ ಕೇಂದ್ರ ಆಗಬೇಕು, ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಮೂಡಿಸುವ ಕೇಂದ್ರವಾಗಬೇಕು ಅನ್ನೋ ನಿರೀಕ್ಷೆ. ಆದರೆ ಈ ರೀತಿಯ ವ್ಯವಸ್ಥೆಗಳಿದ್ರೆ ನಿಜಕ್ಕೂ ಜೈಲಿಗೆ ಕಳಿಸೋದ್ರ ಮೂಲ ಉದ್ದೇಶ ಈಡೇರುತ್ತಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. ಹಿಂಡಲಗ ಜೈಲಿನ ಒಳಗೆ ಅಂದರ್ ಬಾಹರ್, ಮೊಬೈಲ್ನಿಂದ ವಿಡಿಯೋ ಕಾಲ್ ಗೊತ್ತಿದ್ದು ಆಗ್ತಿದ್ಯಾ ಜೈಲಿನ ಸಿಬ್ಬಂದಿಗಳಿಗೆ ಇವೆಲ್ಲ, ಅಥವಾ ಅವ್ರು ಕಣ್ತಪ್ಪಿಸಿ ಆಗ್ತಾ ಇದೆಯಾ ಅಂತ ಹೇಳಿ?